ನಮಸ್ತೆ ವೀಕ್ಷಕರೇ, ರಾಜ್ ಪವರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2021 ಮಾಡಲು ಒಂದು ಮಾರುತಿ ಸುಜುಕಿ ಅವ್ರದ್ದು ಈಕೋ ಒಂದು ಸೇಲಿಗೆ ಬಂದ ವೀಕ್ಷಕರೇ. ಎಲ್ಲೋ ಬೋರ್ಡ್ ಗಾಡಿ ವಿತ್ CNG ಫಿಟ್ಟಿಂಗ್ ಇರೋಂಥ ಒಂದು ಗಾಡಿ ರನ್ನಿಂಗ್ ಗಾಡಿ ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗ್ ಇರೋಂಥ ಒಂದು ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ. ಈ ಗಾಡಿದು ಇನ್ನೂ ಹೆಚ್ಚಿನ ಸಂಪೂರ್ಣ ಮಾಹಿತಿ ಬೇಕಂದರೆ ಆದಷ್ಟು ವಿಡಿಯೋನ ಪೂರ್ತಿ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ಇದೇ ವಿಡಿಯೋದಲ್ಲೇ ಮುಂದೆ ಹಾಕಿರ್ತೀವಿ ಡಿಸ್ಪ್ಲೇ ಮೇಲೆ, ನೀವು ಡೈರೆಕ್ಟಾಗಿ ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ವೀಕ್ಷಕರೇ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ದೀರಾ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಬಂದು ತಲುಪುತ್ತೆ ವೀಡಿಯೋ. ಆದಷ್ಟು ಬೇಗ ನೀವು ವೀಡಿಯೋನ ಸಹ ನೋಡ್ಬೋದು ಅಂತ ಹೇಳ್ಬೋದು ವೀಕ್ಷಕರೇ. ಆದರೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮರಿಬೇಡಿ. ಮತ್ತು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ನೀವು ವಿಡಿಯೋನ ಶೇರ್ ಮಾಡಿ, ನಿಮ್ಮಿಂದ ಅವ್ರಿಗೂ ಸಹ ಹೆಲ್ಪ್ ಆಗ್ಬೋದು ಅಂತ ಹೇಳ್ತೇವೆ ವೀಕ್ಷಕರೇ. ಇನ್ನೀ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸ್ಯಾರೆ, ಅವರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ ವೀಕ್ಷಕರೇ. ಮತ್ತು ಅವ್ರ ಕಾಂಟ್ಯಾಕ್ಟ್ ನಂಬರು ಈಗ ಡಿಸ್ಪ್ಲೇ ಮೇಲೆ ಬರ್ತಾ ಇರುತ್ತೆ, ನೀವು ಡೈರೆಕ್ಟಾಗಿ ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. 21 ಮಾಡಲು ಅದು ಈಕೋ ಗಾಡಿ 21 ಮಾಡಲು. ಓಕೆ, ಗಾಡಿಗೆ ಓನರ್ ಸರ್? ಓನರು ನಾವು ಸೆಕೆಂಡ್ ಓನರ್ ರೀ. ಅದಕ್ಕೆ ನೀವೇ ಸೆಕೆಂಡ್ ಓನರಾ? ಓಕೆ. ನಾವು ಫಸ್ಟ್ ಓನರ್ ಬೇರೆ ಇರ್ತಾರೆ. ನಾವು ಈಗ ಅದು ನಾವು ತಗೊಂಡ್ರೆ ಭಾಳ ದಿವಸ ಆಗಿಲ್ಲ. ಅದು ಈಗ RTO ಆಫೀಸ್ನಾಗ ಎಲ್ಲ ಚೇಂಜ್ ಕೊಟ್ಟವಿ. ಈಗ ಫಸ್ಟ್ ಪಾರ್ಟಿ ಹೆಸರು ಐತಿ ಇನ್ನು ಅದು ಸದ್ಯ. ಈಗ ನಮ್ಮ ಹೆಸರಿಗೆ ಆಗ್ಬೇಕದು. ಈಗ ನಮ್ದು ಲೆಕ್ಕಕ್ಕೆ ಈಗ ಸೆಕೆಂಡ್ ಓನರ್ ಅದು. ಓಕೆ, ಎಷ್ಟು ಹೊಡಿದೆ ಸರ್ ಗಾಡಿ ಅದು? ಅದು 120 ಚಿಲ್ಲರೆ ಹೊಡೈತ್ರಿ. 1,20,000 ಚಿಲ್ಲರೆ ಹೊಡಿದ್ಯಾ? ಅದು CNG ಫಿಟ್ಟಿಂಗ್ ಇದೆಯಾ? ಹಾಕ್ಯಾವಲ್ರಿ CNG ಫಿಟೆಡ್. ಓಕೆ, ಮೈಲೇಜ್ ಏನು ಬರುತ್ತೆ ಸರ್ ಒಂದು ಕೆಜಿಗೆ? 28-30 ಮಟ ಬರುತ್ತೆ ಅಂತಂದು ಹೇಳಿದಾರ್ರಿ ನಮಗೆ. ಅವ್ರು ಹೇಳಿ ಕೊಟ್ಟಿರೋದು, ನಾವು ಸೆಕೆಂಡ್ ಪಾರ್ಟಿ ಎಲ್ಲ. ಇದು ಎಲ್ಲ ಬೋರ್ಡ್ ಅಲ್ಲೋ ಸರ್? ಎಲ್ಲ ಬೋರ್ಡ್. ಓಕೆ, ಎಷ್ಟು 5 ಸೀಟ್ರಾ ಅಥವಾ ಅದೇನು 7+1 ಬರುತ್ತೆ? ಹೆಂಗೆ? 5 ಸೀಟ್ರ್. ಓಕೆ, AC ಬರುತ್ತಾ? AC ಐತೆ. ರನ್ನಿಂಗ್ ಇದೆಯಾ? ರನ್ನಿಂಗ್ ಇದೆ. ಓಕೆ, ಪವರ್ ವಿಂಡೋ ಏನು ಬರಲ್ಲ, ಓನ್ಲಿ AC ಒಂದೇ? ಇಲ್ಲ, ಪವರ್ ವಿಂಡೋ ಇಲ್ಲ, ಓನ್ಲಿ AC ಅಷ್ಟೇ. ಪವರ್ ಸ್ಟೇರಿಂಗು ಬರಲ್ಲ? ಇಲ್ಲ. ಓಕೆ ಸರ್, ಈಗ ಗಾಡಿ ಮೇಲೆ ಲೋನ್ ಏನಾದ್ರು ಇದೆಯಾ? ಇಲ್ಲ, ಕ್ಯಾಶ್ ಕೊಡ್ತಾ ಬಂದವ್ರಿ ನಾವು. ಓಕೆ, ಈಗ ನೀವು ಆಲ್ರೆಡಿ RTO ಆಫೀಸಿಗೆ ಕೊಟ್ಟಿದ್ರೆ ಇನ್ನೂ ನಿಮ್ಮ ಹೆಸರಿಗೆ ಆಗಿಲ್ಲ? ಅಲ್ಲ, 8 ದಿವಸ ಆದ್ರೆ ಕೊಟ್ಟದು ಬರುತ್ತೆ ಅಂತಂದು ಹೇಳಿದಾರೆ. ಒಟ್ಟು ಬರುತ್ತೆ, ಅದು ನಮ್ಮ ಹೆಸರಿಗೆ ಆಗಿದೆ ಒಟ್ಟು. ಓಕೆ, ಕಂಡೀಷನ್ ಎಲ್ಲ ಓಕೆ ಇದೆಯಾ? ಕಂಡೀಷನ್ ಎಲ್ಲ ಓಕೆ ಇದೆ ರೀ. ಒಂದು ಸ್ವಲ್ಪ ಟೈರ್ ಮೈನಸ್ ಅದಾವು. ಮತ್ತು ಇದು ವಿಚಾರದು ಒಟ್ಟು ಕುಷನ್ ವರ್ಕ್ ಐತೆ. ಮತ್ತೇನು ಪ್ರಾಬ್ಲಮ್ ಇಲ್ಲ. ಓಕೆ, FC ಇನ್ಸೂರೆನ್ಸು ಟ್ಯಾಕ್ಸು ಎಲ್ಲ ರನ್ನಿಂಗ್ ಇದಾವ? ಎಲ್ಲ ನಾವು ತುಂಬ್ಕೊಂಡವ್ರಿ ತಂದ ಮೇಲೆ. ಅಂದ್ರೆ ನೀವು ಎಷ್ಟು ಮೊನ್ನೆ ರೀಸೆಂಟಾಗಿ ಏನೋ ಎಲ್ಲ ಕಟ್ಟಿದ್ರಾ? ರೀಸೆಂಟಾಗಿ ತಗೊಂಡ್ರದ್ರಿ, ಇನ್ನೂ ಒಂದು 15 ದಿವಸ ಆಗಿಲ್ಲ. ನಾವು ವೈಟ್ ಬೋರ್ಡ್ ಮಾಡೋಣ ಅಂತ. ಓಕೆ, ಯಾಕೆ ಬೇಡ ಅನ್ನಕತ್ತಾರ ಮನ್ಯಾಗ, ಅದಕ್ಕೋಸ್ಕರ ಕೊಡೋಣ ಅಂತ. ಓಕೆ ಸರ್, ಖಂಡಿತ. ಈ ಗಾಡಿ ಎಲ್ಲಿ ಸರ್ ಇದು? ಅದು ಪಾಸಿಂಗ್ ಇರೋದು ರಾಣೆಬ್ ನೋಡ್ರಿ. ನಮ್ದು ದಾವಣಗೆರೆಗೆ, ನಮ್ದು ಹರಿಹರದ ಹತ್ರ ಗುತ್ತೂರು ಅಂತ. ಇವಾಗ ಹರಿಹರದ ಹತ್ರ ಗುತ್ತೂರಾಗ ಐತೆ ಗಾಡಿ? ಗುತ್ತೂರಾಗ ಐತೆ. ಹರಿಹರದ 3 ಕಿಲೋಮೀಟ್ರ್. ಓಕೆ, ಏನು ಹೇಳ್ತೀರಾ ಗಾಡಿಗೆ ರೇಟು? 380 ಹೇಳ್ತಾವ್ರಿ. 3,80,000? ಯಾವುದಂದ್ರೆ ಮಾಡಲದು? 21. ಓಕೆ, 2021 ಮಾಡಲು 3,80,000 ಹೇಳ್ತಿದ್ರ? ಕಡಿಮೆ ಅಂದ್ರೆ? ಕಡಿಮೆ ಅಂದ್ರೆ ಬಂದ್ರೆ ಬಿಡ್ತಾವ್ರಿ, ಸ್ವಲ್ಪ ಹೆಚ್ಚು ಕಮ್ಮಿ ಬಿಟ್ಟು ಕೊಡ್ತೇವೆ. ಓಕೆ, BS ಬರೋ BS6 ಸರ್ ಇಂಜಿನ್ ಅದು? ನನಗೆ ಐಡಿಯಾ ಇಲ್ಲ. ಓಕೆ, ಕಾಂಟ್ಯಾಕ್ಟ್ ನಂಬರ್ ಇದೇನಾ? ಇದೇ ನಂಬರ್. ಓಕೆ ಸರ್, ಆಯ್ತು. ಕೇಳಿಸ್ಕೊಂಡಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ. ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದೆ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು. ನೀವು ಡೈರೆಕ್ಟಾಗಿ ಒಂದ್ಸತಿ ಅವ್ರಿಗೆ ಕಾಲ್ ಮಾಡ್ಕೊಂಬಿಟ್ಟು ನಿಮ್ದು ಏನಾದರೂ ಡೌಟ್ಸ್ ಇದ್ದರೆ, ಏನಾದರೂ ಕೇಳೋದಿತ್ತಂದರೆ ಅವ್ರ ಕಡೆ ನೀವು ಕ್ಲಿಯರಾಗಿ ನಿಮ್ದು ಏನೇ ಡೌಟ್ಸ್ ಇದ್ರೂ ಕೇಳ್ಕೊಬೋದು ಅಂತ ಹೇಳ್ಬೋದು ವೀಕ್ಷಕರೇ. ಆದಷ್ಟು ಗಾಡಿರೋ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿದು ಪ್ರತಿಯೊಂದು ಚೆಕ್ ಮಾಡಿಕೊಂಡು, ಕಂಡೀಷನ್ನು, ಡಾಕ್ಯುಮೆಂಟ್ಸು, ಏನೇ ಇರುತ್ತೋ ಎಲ್ಲ ಪ್ರತಿಯೊಂದು ಚೆಕ್ ಮಾಡಿಕೊಂಡು ನೀವು ಅಲ್ಲೇ ಒಂದು ಗಾಡಿನ ತೊಗೊಬೋದು ಅಂತ ಹೇಳ್ಬೋದು ವೀಕ್ಷಕರೇ.
ಅಡ್ವಾನ್ಸಾಗಿ ಫೋನ್ಪೇ ಗೂಗಲ್ ಪೇ ಯಾವುದೇ ಥರನೂ ಅಡ್ವಾನ್ಸ್ ಮಾಡೋಕ್ಕೆ ಹೋಗ್ಬೇಡಿ. ದಯವಿಟ್ಟು ಗಾಡಿ ಇರೋ ಲೊಕೇಶನ್ಗೆ ಹೋಗ್ಬಿಟ್ಟು ಪ್ರತಿಯೊಂದು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ಬೋದು. ಯಾಕಂದರೆ ನಾವು ನೋಡಿರೋದಿಲ್ಲ ವೀಕ್ಷಕರೇ, ಜಸ್ಟ್ ಫೋಟೋಸ್ ಕಳಿಸ್ತಾರೆ, ಇನ್ಫಾರ್ಮೇಷನ್ ಹೇಳ್ತಾರೆ, ಅಷ್ಟೇ ಅಪ್ಡೇಟ್ ಮಾಡಿ ಒಂದು ಮೊಬೈಲ್ ನಂಬರ್ ಅವ್ರದ್ದು ಕಾಂಟ್ಯಾಕ್ಟ್ ನಂಬರು ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿರ್ತೀವಿ ಅಷ್ಟೇ. ನಾವು ಗಾಡಿ ನೋಡಿರೋದಿಲ್ಲ ವೀಕ್ಷಕರೇ. ದಯವಿಟ್ಟು ಆದಷ್ಟು ಗಾಡಿ ಇರೋ ಲೊಕೇಶನ್ಗೆ ಹೋಗ್ಬಿಟ್ಟು ನಿಮಗೆ ಇಷ್ಟ ಆದರೆ ಅಲ್ಲೇ ಒಂದು ಕುತ್ಕೊಂಡು ವ್ಯವಹಾರವನ್ನು ಮಾಡಿಕೊಂಡ್ರೆ ಅವರು ಹೇಳಿರೋ ರೇಟಲ್ಲೇ ಇನ್ನೂ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಎಲ್ಲರಲ್ಲಿ ಒಂದು ರಿಕ್ವೆಸ್ಟು, ಆದಷ್ಟು ಗಾಡಿ ಇರೋ ಲೊಕೇಶನ್ಗೆ ಹೋಗ್ಬಿಟ್ಟು ಪ್ರತಿಯೊಂದು ಚೆಕ್ ಮಾಡಿಕೊಂಡು ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡ್ಕೊಬೇಕಂದ್ರೆ ವೀಕ್ಷಕರೇ, ಆ ಗಾಡಿದು ಒಂದು 5-6 ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ಒಂದು RC ಕಾರ್ಡ್ ಫೋಟೋನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕಂದರೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದೇ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ದಯವಿಟ್ಟು ಈ ನಂಬರ್ಗೆ ಯಾರು ಕಾಲ್ ಮಾಡೋಕೆ ಹೋಗ್ಬೇಡಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರೋದ್ರಿಂದ ನಾವು ಕಾಲ್ ರಿಸೀವ್ ಮಾಡೋದಿಲ್ಲ ವೀಕ್ಷಕರೇ. ನೀವು ಕಾಲ್ ಮಾಡೋಕ್ಕೂ ಹೋಗ್ಬೇಡಿ, ಓಕೆನಾ. ನಿಮ್ದೇನಾದರೂ ಹೇಳೋದಿತ್ತು ಅಥವಾ ಏನಾದರೂ ಕೇಳೋದಿತ್ತು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ, ನಾವು ಆದಷ್ಟು ನಿಮಗೆ ರಿಪ್ಲೈ ಮಾಡ್ತೀವಿ ಅಂತ ಹೇಳ್ಬೋದು. ಮತ್ತು ನಿಮ್ಮ ಗಾಡಿ ಸೇಲಿಗಿದ್ರೂ ಇದೇ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಗಾಡಿ ಫೋಟೋಸ್ ಕಳಿಸೋದನ್ನು ಮರಿಬೇಡಿ ಅಂತ ಹೇಳ್ತಾ ವೀಕ್ಷಕರೇ. ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು, ಆದಷ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ನನ್ನ ವಿಡಿಯೋನ ಶೇರ್ ಮಾಡಿ, ನಿಮ್ಮಿಂದ ಅವರು ಸಹ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತದೆ. ಥ್ಯಾಂಕ್ ಯು.